ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಿಯ ದೇವಜನರೇ, ಈ ಲೈವಲ್ಲಿ ವೀಕ್ಷಿಸ್ತಿರುವಂಥ ಎಲ್ಲರೂ ನಾವು ಕಣ್ಗಳು ಮುಚ್ಚುವುದಾದರೆ ಪ್ರಾರ್ಥನೆಯಿಂದ ನಾವು ದೇವರನ್ನು ಮಹಿಮೆ ಪಡಿಸೋಣ. ಎಲ್ಲರೂ ಕಣ್ಗಳು ಮುಚ್ಚಿ ಪ್ರಾರ್ಥಿಸೋಣ. ಪರಿಶುದ್ಧನೇ, ಮಹೋನ್ನತನಾಗಿರುವ ದೇವ, ನಿನಗೆ ಸ್ತೋತ್ರ ಕರ್ತನೆ. ನಂಬಿಗಸ್ತನಾಗಿರುವ ದೇವ, ನಿನಗೆ ಸ್ತೋತ್ರ ಕರ್ತನೆ. ದೇವರೇ, ಈ ರೀತಿಯಾಗಿ ಸೇರಿಕೊಂಡು ದೇವರೇ ನಾವು ಸ್ತುತಿಸುವಂಥದ್ದು ದೇವರೇ, ಎಷ್ಟೋ ದೇವರೇ ಕರ್ತಾದಿ ಕರ್ತನೆ ಭಾಗ್ಯವಾಗಿದೆ. ಪರಿಶುದ್ಧಾತ್ಮನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ನೀನೇ ನಮ್ಮ ರಕ್ಷಕನಾಗಿರುವ ದೇವ, ನಿನಗೆ ಸ್ತೋತ್ರ ದೇವರೇ. ನಿನ್ನ ರಕ್ಷಣೆ ಇಲ್ಲದೆ ನಾವು ಜೀವಿಸುವಂಥವರಾಗಿರುವಾಗ ಕರ್ತನೆ, ಪರಿಶುದ್ಧಾತ್ಮನಿ ಪ್ರಾರಂಭ ಪ್ರಾರ್ಥನೆಗೆ ಹಿಡಿದು ಕರ್ತನೆ ದೇವರೇ, ಈ ದೇವರೇ ಸಭಾ ಪರಿಶುದ್ಧಾತ್ಮನಿ ಎಲ್ಲ ಕೂಟದಲ್ಲಿ ಕರ್ತನೆ ನೀನು ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ದೇವ, ಮಹೋನ್ನತನಾಗಿರುವ ದೇವರೇ, ನಿನ್ನನ್ನು ಸ್ವಾಗತಿಸುತ್ತೇವೆ. ಬನ್ನಿರಿ ಪರಿಶುದ್ಧಾತ್ಮನಾಗಿರುವ ದೇವರೇ, ಏ ಸಭಾ ಪರಿಶುದ್ಧಾತ್ಮನಿಯಲ್ಲಿ ಇಬ್ಬರು ಮೂವರ ನಾಮದಲ್ಲಿ ಸೇರಿರುತ್ತಾರೆ, ಅವರ ಮಧ್ಯದಲ್ಲಿ ಇರುವೆನೆಂದು ವಾಗ್ದಾನ ಮಾಡಿದ ದೇವರೇ, ಇರುವಾಗ್ತಾನೆ ನಿನಗೆ ಸ್ತೋತ್ರ ಕರ್ತನೆ ದೇವರೇ. ಬನ್ನಿರಿ ಬನ್ನಿರಿ ಪರಿಶುದ್ಧಾತ್ಮನೇ, ನಿನ್ನನ್ನು ಸ್ವಾಗತಿಸುತ್ತಾ ಇದ್ದೇವೆ. ಯೇಸುವೇ, ನಿನಗೆ ಸ್ತೋತ್ರ ಕರ್ತನೆ. ಏಸಪ್ಪ, ನೀನೇ ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ದೇವ, ನಿನಗೆ ಸ್ತೋತ್ರ ಕರ್ತನೆ. ಪರಿಶುದ್ಧಾತ್ಮನಾಗಿರುವ ದೇವರೇ, ನೀನು ಬಂದು ಕರ್ತನೆ ಪ್ರಧಾನ ಅಧ್ಯಕ್ಷತೆ ವಹಿಸಿಕೊಂಡು ದೇವರೇ ಮುಂದೆ ನಡೆಯಬೇಕಾದ ದೇವರೇ, ಕರ್ತಾಧಿಕಾರ ನಾಡುಗಳಲ್ಲಿ ಆರಾಧನೆ ವಾಕ್ಯದಲ್ಲಿ ದೇವರೇ ನೀನು ಇದ್ದು ಮಾತ್ರ ಮಹಿಮೆ ನಮ್ಮನ್ನು ಬಲಪಡಿಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ. ಈಗ ಒಂದು ಹಾಡಾಡಿಕೊಂಡು ನಾವು ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಎಲ್ಲ ನಮ್ಮ ಜೊತೆ ಸೇರಿಕೊಂಡು ಹಾಡುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಬೇರೆ ದೇವಜನರೇ, అంతలోనే మాయమయ్యే అల్పమైన నానిక ఆరాటం, త్రాసు మీద ధూళి వంటి ఎక్కలేని నీటి వంటి సులభమైన దానిక పోరాటం. కాదు కాదు శాశ్వతం, ఏది కాదు నీ సొంతం, దాచిపోవును ఇలా నీ సంపదలన్నయు. కాదు కాదు శాశ్వతం, ఏది కాదు నీ సొంతం, దాచిపోవును ఇలా నీ సంపదలన్నయు. ఇంతలోనే కన్నబడి అంతలోనే మాయమయ్యే అల్పమైన దానిగా ఆరాటం. చెప్పండి దేవ మహిమపరచనా.
ಮೋಕ್ಷಬೋಯನಂದರು ಎಲ್ಲರೂ ಆಶೀರ್ವಾದವನ್ನು ಮಾಡುತ್ತಿರುವುದನ್ನು నడుపు నిన్ను శాంతితో ఆశ్రయించు యేసుని అనుకూల సమయమున చేర్చు నిన్ను మోక్షరాజ్యం ఇంతలోనే కన్నాబడి అంతలోనే మాయమయ్యే అల్పమైన దానిగా ఆరాట రాజు మీద విగోళ వంటి ఎంతలేని నీటి వంటి సులభమైన దానిగా పోరాట కాదు 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 శాశ్వత ఏది కాదు నీ సొంత నాచిపోవును ఇలా నీ సంపదలన్నీ కాదు కాదు శాశ్వత ఏది కాదు నీ సొంత దాచిపోవును ఇలా నీ సంపదలన్నీ ఇంతలోనే కన్నాబడి అంతలోనే మాయమయ్యే అల్పమైన దానిగా ఆరాట రాజు మీద దేవుడు వంటి ఎంతలేని నీటి వంటి స్వల్పమైన దానిగా పోరాట బంగారు కాసులున్న అపరంజి మేడలున్న అంతరించిపోయిను రాజుడు బంగారు కాసులున్న అపరంజి మేడలున్న అంతరించిపోయిను రాజుడు నాది 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 అంటూ విర్రవీగుచున్నావా దేహమైన వర్చున నాది 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 అంటూ విర్రవీగుచున్నావా దేహమైన వర్చున ఇంతలోనే కన్నాబడి అంతలోనే మాయమయ్యే అల్పమైన దానిగా ఆరాట రాసు మీద గోడని ఎంతలేని నీటి వంటి స్వల్పమైన దానిగా పోరాట. Hallelujah. Hallelujah. ನಮ್ಮ ಜೀವಿತವೇನಾಗಿದೆ ನೀರಿನ ಮೇಲೆ ಒಳ್ಳೆಯದಾಗ ಪ್ರಿಯ ದೇವಚರಣೆ ಆ ಜೀವಿತವನ್ನು ಯೇಸು ಕ್ರಿಸ್ತನ ಬರೋಣವರೆಗೂ ನಮಗೆ ಎದುರು ನೋಡುವವರಾಗಿ ಆತನಿಗಾಗಿ ಕಾದಿರುತ್ತಾ ಆತನ ಮಹಿಮೆ ಪಡಿಸುತ್ತಾ ಆತನ ರಾಜ್ಯಕ್ಕೆ ಸೇರುವವರೆಗೂ ನಮ್ಮೆಲ್ಲರೂ ದೇವರ ನಾಮವನ್ನು ಮಹಿಮೆ ಪಡಿಸುವವರಾಗಿರೋಣ ಪ್ರಿಯ ದೇವಚರಣೆ. ಹಲ್ಲೆಲೂಯಾ. ಈಗ ನಾವೆಲ್ಲರೂ ಇದ್ದ ಸ್ಥಳಗಳಲ್ಲಿ ಕಣ್ಣುಗಳು ಮುಚ್ಚುತ್ತಾ ನಾವು ಕೆಲವು ನಿಮಿಷಗಳ ಕಾಲ ಆರಾಧನೆ ಮಾಡಿ ಆತನ ನಾಮವನ್ನು ಮಹಿಮೆ ಪಡಿಸುವ ಎಲ್ಲರೂ ಕಣ್ಣುಗಳು ಮುಚ್ಚೋಣ. ಪರಿಶುದ್ಧನೇ ಸರ್ವಶಕ್ತನೇ ಉನ್ನತನಾಗಿರುವ ದೇವ ನಿನಗೆ ಸ್ತೋತ್ರ 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 ಕರ್ತನೇ.
ನೀನು ಸರ್ವವಲ್ಲಭನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ನಾಮವು ಮಹಿಮೆಯುಳ್ಳದ್ದಾಗಿದೆ ಕರ್ತನೆ. ನಿನ್ನ ನಾಮವು ಅತಿ ಶ್ರೇಷ್ಠವಾದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಪರಿಶುದ್ಧಾತ್ಮನಾಗಿರುವ ದೇವರೇ, ನಿನ್ನೆ ಇದ್ದ ಹಾಗೆ ನಿರಂತರವು ಜೀವಿಸುವ ದೇವ, ನಿನಗೆ ಸ್ತೋತ್ರಂ 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 ಕರ್ತನೆ. ಯೇಸುವೇ, ನೀನು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನು ಮಾಡುವ ದೇವರೇ, ನಿನಗೆ ಸ್ತೋತ್ರಂ 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 ಕರ್ತನೆ. ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ, ಸೇನಾಧೀಶ್ವರನಾದ ಯೆಹೋವ, ನಿನ್ನ ನಾಮವು ಪರಿಶುದ್ಧತೆ ಇಳಿಸುವಂತ ದೇವರೇ ನಾಮವಾಗಿರುವಾಗ ಕರ್ತನೆ, ನಾವು ನಿನ್ನನ್ನು ಸ್ತುತಿಸುತ್ತಾ ಇದ್ದೇವೆ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೇ, ಅತಿ ಶ್ರೇಷ್ಠನಾಗಿರುವ ದೇವ, ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಹಾಲೆಲೂಯ 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 ಹಾಲೆಲೂಯ. ಯೇಸುವೇ ಯೇಸುವೇ ಯೇಸುವೇ, ನಿನಗೆ ಸ್ತೋತ್ರ ಕರ್ತನೆ. ಯೇಸಪ್ಪನ ಮನೋಭಿಲಾಷೆಯಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಜೀವಿಸುವುದ ನಾಲ್ಕ ಕರ್ತನೆ, ನಮ್ಮೊಳಗೆ ಜೀವಿಸುವ ವಾಕ್ಯನಾಗಿರುವ ಯೆಸಯ್ಯ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಪರಿಶುದ್ಧಾತ್ಮನಾಗಿರುವ ದೇವರೇ, ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಬಲವುಳ್ಳ ಪವಿತ್ರಾತ್ಮನಾಗಿರುವ ದೇವರೇ, ನಿನ್ನ ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸಿ ಪರಿಶುದ್ಧಾತ್ಮನೇ. ಏಸಪ್ಪ, ಈ ಲೈವನ್ನು ವೀಕ್ಷಿಸುತ್ತಿರುವಂತ ಎಲ್ಲ ಮಕ್ಕಳ ಮೇಲೆ ದೇವರೇ, ನಿನ್ನ ಆತ್ಮವು ಸುರಿಸಿ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನಾಗಿರುವ ದೇವರೇ, ಇಳಿದು ಬನ್ನಿರಿ ಇಳಿದು ಬನ್ನಿರಿ ಇಳಿದು ಬನ್ನಿರಿ ದೇವ. ಸ್ತುತಿಗಳಿಗೆ ಮಹಿಮೆಗೆ ಯೋಗ್ಯನಾಗಿರುವ ದೇವ, ನಿನಗೆ ಸ್ತೋತ್ರ ಕರ್ತನೆ. ದೇವರೇ, ನಿನ್ನನ್ನೇ ಸ್ತುತಿಸಿ ಆಡುವಂತೆ ಕರ್ತನೆ, ನಿನ್ನ ನಾಮವನ್ನು ಘನಪಡಿಸುವಂತೆ ದೇವರೇ, ನಾವು ಸೇರುವಾಗ ಕರ್ತನೆ, ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯೆಹೋವನೇ. ಯೆಸಯ್ಯ, ಹೃದಯ ಪೂರ್ವಕವಾಗಿ ನಿನ್ನನ್ನು ಆರಾಧಿಸುತ್ತಾ ಇದ್ದೇವೆ ಕರ್ತನೆ. ಏಸಪ್ಪ, ನಾವು ಮನವಿಗಳನ್ನು ಕೇಳುವಾತನಾಗಿರುವ ದೇವ, ನಿನಗೆ ಸ್ತೋತ್ರ. ಹಾಲೆಲೂಯ 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 ಹಾಲೆಲೂಯ. ಆರಾಧನೆ ಆರಾಧನೆ
నా కన్నులకు నీ
ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ದೇವರೇ. ಮಹೋನ್ನತನಾಗಿರುವ ದೇವ ನಿನಗೆ ಸ್ತೋತ್ರ ಕರ್ತನೇ. ನಿನ್ನನ್ನೇ ನಿತ್ಯವೂ ದೇವರೇ ಸ್ತುತಿಸುವಂತ ದೇವರೇ, ಕೃಪೆಯನ್ನು ದೇವರೇ ಎಲ್ಲ ಮನುಷ್ಯರಿಗೂ ಕೊಟ್ಟಾತನಾಗಿರುವ ದೇವರೇ, ನಾವು ಕೃಪೆ ಕಾಲದಲ್ಲಿರುವಾಗ ಕರ್ತನೇ ನೀನು ನಮ್ಮನ್ನು ನಡೆಸುವಂತ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಪರಿಶುದ್ಧಾತ್ಮನೇ ಏಸಪ್ಪ, ನೀನು ನಮ್ಮ ಜೊತೆಗೆ ಮಾತನಾಡುವ ದೇವರೇ, ಏಸಪ್ಪ ನಿನಗೆ ಸ್ತೋತ್ರ ಕರ್ತನೇ. ಉನ್ನತನಾಗಿರುವ ದೇವರೇ, ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬಂದ ದೇವರ ಆತ್ಮವೇ ನಮ್ಮ ಮಧ್ಯದಲ್ಲಿ ಇಳಿದು ಬಾಳಲಿ ಯೇಸುವಿನ ನಾಮದಲ್ಲಿ ಕರ್ತನೇ. ಏಸಪ್ಪ, ನೀನು ಮಹಿಮೆಯುಳ್ಳ ದೇವರು, ನೀನೇ ಮಹತ್ವವುಳ್ಳ ದೇವರಾಗಿರುವ ಕರ್ತನೇ. 10,000 ದೇವರೇ, ಶ್ರೇಷ್ಠನಾಗಿರುವ ದೇವರೇ, ಅತಿ ಸುಂದರನಾಗಿರುವ ದೇವ ನಿನಗೆ ಸ್ತೋತ್ರ ಕರ್ತನೇ. ನೀನೇ ಧ್ವಜಪ್ರಾಯನಾಗಿರುವ ದೇವರೇ, ನಿನ್ನ ನಾಮವು ದೇವರೇ ಪರಿಶುದ್ಧವು ಪರಿಶುದ್ಧವನ್ನು ಎಣಿಸಲ್ಪಡಬೇಕು ಕರ್ತನೇ. ಏಸಪ್ಪ ನಿನಗೆ ಸ್ತೋತ್ರ ಕರ್ತನೇ. ನೀನೇ ನಮಗೆ ವಿಮೋಚಕನಾಗಿರುವ ದೇವರೇ, ನೀನೇ ನಮಗೆ ಆಶ್ರಯವಾಗಿರುವ ದೇವರೇ, ನೀನೇ ಸದಾ ಕಾಲವು ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ನಡೆಸುವ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೇ. ಏಸಪ್ಪ ನಿನಗೆ ಸ್ತೋತ್ರ ದೇವರೇ, ನೀನೇ ಉತ್ತಮನು ಸರ್ವೋತ್ತಮನಾಗಿರುವ ದೇವರೇ. ಏಸಪ್ಪ ನೀನೇ ನಮಗೆ ಎಲ್ಲವೂ ಕರ್ತನೇ. ನೀನು ಇಲ್ಲದೆ ಹೋದರೆ ಕರ್ತನೇ ನಮ್ಮ ಜೀವಿತವು ದೇವರೇ ಸಫ ಕರ್ತಾದಿ ಕರ್ತನೆ ವ್ಯರ್ಥವಾಗಿರುವುದಾಗಿದೆ ದೇವರೇ. ನೀನು ಸಮಸ್ತವನ್ನು ದೇವರೇ ಇಲ್ಲದಕ್ಕೆ ಕರೆಯುವ ದೇವರಾಗಿರುವ ಏಸಯ್ಯ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ದೇವರೇ. ನಮ್ಮ ಆರಾಧನೆಗೆ ನೀನು ಹಿಡಿದು ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ದೇವರೇ. ನೀನು ಮಹಿಮೆಯುಳ್ಳ ದೇವರು, ನೀನೇ ಮಹತ್ವವುಳ್ಳ ದೇವರಾಗಿರುವ ಕರ್ತನೇ. ದೇವರೇ ನೀನೇ ದೇವರೇ ಏಸಪ್ಪ ಈ ಜಗದಲ್ಲಿ ದೇವರೇ, ಏಸಪ್ಪ ಕರ್ತಾದಿ ಕರ್ತನೇ ದೇವರಾಗಿರುವ ಆತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ದೇವರೇ. ಏಸಪ್ಪ ನೀನು ಈ ಆರಾಧನೆಗೆ ಇಳಿದು ಬಂದಿದ್ದೆ ಇದ್ದುಕೊಂಡು ದೇವರೇ ನಾವು ನಂಬುತ್ತಾ ಇದ್ದೇವೆ ಕರ್ತನೇ. ನೀನು ನಮ್ಮ ಜೊತೆ ಇದ್ದುಕೊಂಡು ಇಲ್ಲಿವರೆಗೂ ನಮ್ಮನ್ನು ನಡೆಸಿದ ವಿಧಾನಕ್ಕಾಗಿ ಕೂಡ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ದೇವರೇ. ಮುಂದೆ ದೇವರೇ ವಾಕ್ಯದಲ್ಲಿ ಕೂಡ ದೇವರೇ ನೀನು ಇದ್ದು ಮಾತನಾಡಿ ನಿನ್ನ ಸೇವಕರನ್ನು ಬಲವಾಗಿ ದೇವರೇ ಅಭಿಷೇಕ ಮಾಡಿದವರೇ. ಎಲ್ಲ ಮನುಷ್ಯರ ಮೇಲೆ ಕಡೆ ದಿವಸಗಳಲ್ಲಿ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುಳಿಸುವುದೆಂದು ಹೇಳಿದಾಗ ದೇವರೇ ಅಭಿಷೇಕ ಮಾಡಿದವರೇ, ನೀನೇ ನಿನ್ನ ಆತ್ಮವನ್ನು ಸುರಿಸಿ ಅನೇಕ ಜನರು ದೇವರೇ ನಿನ್ನ ವಾಕ್ಯದ ಮೂಲಕ ದೇವರೇ ಬದಲಾಗುವಂತ ದೇವರೇ ನಿನ್ನ ದೇವರ ಆತ್ಮ ಇಳಿದು ಬಂದ ದೇವರೇ ಬಲವಾಗಿ ಕಾರ್ಯವನ್ನು ಮಾಡಲಿ ಯೇಸುವಿನ ನಾಮದಲ್ಲಿ ಕರ್ತನೇ. ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರೇ ನಿನ್ನ ನಾಮವನ್ನೇ ಹೆಚ್ಚಿಸ್ತಾ ಯೇಸುವಿನ ಹೆಸರಿನಲ್ಲಿ ಕರ್ತನೇ ಈ ಆರಾಧನೆ ನಿನ್ನ ಕೈಗೆ ಸಮರ್ಪಿಸುತ್ತಾ ಇದ್ದೇನೆ ತಂದೆಯಾದ ದೇವರೇ. ಆಮೆನ್ ಆಮೆನ್. ಈಗ ಮೊದಲಿಗೆ ಪಾಸ್ಟರ್ ಸ್ಟೀಫನ್ ಅವರು ಬಂದು ಕೆಲವು ನಿಮಿಷಗಳ ಕಾಲ ವಾಕ್ಯವನ್ನು ಹೇಳುತ್ತಿರುವ ಸಮಯದಲ್ಲಿ ಎಲ್ಲರೂ ಶ್ರದ್ಧೆಯಿಂದ ಕೇಳಿ ನಾವು ದೇವ ಆಶೀರ್ವಾದ ಹೊಂದಿಕೊಳ್ಳೋಣ. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಲೈವ್ ಕಾರ್ಯಕ್ರಮ ಮುಖಾಂತರವಾಗಿ ಈ ಒಂದು ಆನ್ಲೈನ್ ಮುಖಾಂತರ ನಮ್ಮೆಲ್ಲರನ್ನು ದರ್ಶಿಸುವಂತೆ ಮತ್ತು ಇಲ್ಲಿವರೆಗೂ ಆರಾಧನೆ ಮೂಲಕವಾಗಿ ದೇವರನ್ನು ಮಹಿಮೆಪಡಿಸಿದ್ದೇವೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. ಮತ್ತು ಅದೇ ರೀತಿಯಲ್ಲಿ ಈಗ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ದೇವರ ವಾಕ್ಯವನ್ನು ನಾವೆಲ್ಲರೂ ಶ್ರದ್ಧೆಯಿಂದ ಕೇಳಿ ದೇವರ ಆಶೀರ್ವಾದಕ್ಕೆ ನಾವೆಲ್ಲರೂ ಪಾತ್ರರಾಗೋಣ. ಒಂದು ವಾಕ್ಯ ಓದಿಕೊಳ್ಳೋಣ ಈ ಸಮಯದಲ್ಲಿ. ಕೀರ್ತನೆ 27 1ರಿಂದ 4ನೇ ವಚನದವರೆಗೆ ಆ ವಾಕ್ಯವನ್ನು ಓದಿಕೊಳ್ಳೋಣ. ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೆನು? ನಾನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರೋಧವಾಗಿ ದಂಡಿಳಿದು ಬಂದರೂ ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆ ಉಳ್ಳವನಾಗಿಯೇ ಇರುವೆನು. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಆಮೆನ್. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ,
ಗಂಡಾಂತರದಲ್ಲಿ ಭಕ್ತನು ತನ್ನ ನಂಬಿಕೆಯನ್ನು ಇಲ್ಲಿ ಪ್ರಕಟಪಡಿಸುವುದರಲ್ಲಿ ನಾವು ನೋಡುತ್ತೇವೆ. ಒಬ್ಬ ವಿಶ್ವಾಸಿ, ಒಬ್ಬ ದೇವರ ಮಗಳು ಕಷ್ಟ ಕಾಲದಲ್ಲಿ ಸಮಸ್ಯೆಯಲ್ಲಿ ಅವರು ಸಿಲುಕಿರುವಾಗ ಅವರು ಅರಿಕೆ ಮಾಡಬೇಕಾದಂಥ ವಿಷಯ ಸಂಗತಿ ಏನೆಂದರೆ, ಇಲ್ಲಿ ದಾವೀದನು ಹೇಳ್ತಾನೆ ಏನಪ್ಪ ಅಂದರೆ, ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನೆ. ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೆನು. ಇಲ್ಲಿ ದಾವೀದನು ಬಹಳ ನಿರ್ಭಯವಾಗಿ ಅದನ್ನು ನಂಬಿಕೆಯಿಂದ ಆರೈಕೆ ಮಾಡ್ತಾನೆ. ಏನಪ್ಪ ಅಂದರೆ, ಯೆಹೋವನು ನನಗೆ ಬೆಳಕು ಆಗಿದ್ದಾನೆ, ಆತ ನನಗೆ ರಕ್ಷಕನಾಗಿದ್ದಾನೆ, ನಾನು ಯಾರಿಗೆ ಭಯಪಡುವುದಿಲ್ಲ. ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೆನು ಎಂಬುದಾಗಿ. ಹೌದು, ಇವತ್ತು ದೇವ ವಾಕ್ಯದಲ್ಲಿ ನೋಡುತ್ತೇವೆ, ನಮ್ಮ ಜೀವಿತದಲ್ಲಿ ಗಂಡಾಂತರಗಳು ಸಮಸ್ಯೆಗಳು ಬಂದಾಗ ನಾವು ಯಾರನ್ನು ಹತ್ತುಕೊಳ್ಳಬೇಕು ಅನ್ನುವಂಥ ಸಮಸ್ಯೆ ನಮ್ಮನ್ನು ಕಾಡ್ತಾ ಇರುತ್ತೆ. ದಿಕ್ಕು ಕಾಣದ ಪರಿಸ್ಥಿತಿಯಲ್ಲಿ ನಾವು ಕೆಲವು ಸಾರಿ ಕಳವಳ ಪಡುತ್ತಿರ್ತೀವಿ. ಇಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ, ಯೆಹೋವನು ನನಗೆ ಬೆಳಕು ಆಗಿದ್ದಾನೆ, ನನಗೆ ರಕ್ಷಕನಾಗಿದ್ದಾನೆ, ನಾನು ಯಾರಿಗೆ ಭಯಪಡೆನು. ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರುವುದಿಲ್ಲ ಎಂಬುದಾಗಿ. ದೇವರು ನಮ್ಮ ಪಕ್ಷವಾಗಿ, ದೇವರು ನಮಗೆ ಬೆಳಕಾಗಿ, ಆತನ ರಕ್ಷಕನಾಗಿರುವಾಗ ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಆತನು ನಮ್ಮ ಮಾರ್ಗವನ್ನು ಸರಾಗ ಮಾಡುವನಾಗಿದ್ದಾನೆ. ನಮಗೆ ಬೆಳಕು ಕೊಟ್ಟು ನಮ್ಮನ್ನು ಸರಿಯಾದ ದಾರಿಯಲ್ಲಿ ಮಾರ್ಗದರ್ಶನ ಕೊಟ್ಟು ಆತನು ನಡೆಸುವನಾಗಿದ್ದಾನೆ. ಆತನು ನಮ್ಮನ್ನು ರಕ್ಷಕನೂ ಆಗಿದ್ದಾನೆ, ನಮ್ಮನ್ನು ರಕ್ಷಿಸುವಂತಹ ಮಹೋನ್ನತನಾಗಿದ್ದಾನೆ. ನಾವು ಭಯಪಡುವ ಅವಶ್ಯಕತೆಯೇ ಇಲ್ಲ. ಅದಕ್ಕಾಗಿ ಅಲ್ಲಿ ಹೇಳ್ತಾನೆ, ನನಗೆ ಬೆಳಕು ಆತನಾಗಿದ್ದಾನೆ, ರಕ್ಷಕನು ಆತನಾಗಿದ್ದಾನೆ, ನಾನು ಭಯಪಡುವುದಿಲ್ಲ. ನನ್ನ ಪ್ರಾಣ ಆಧಾರ, ನನ್ನ ಪ್ರಾಣಕ್ಕೆ ಆಧಾರವು ಆತನೇ ಆಗಿದ್ದಾನೆ, ನಾನು ಭಯಪಡುವುದಿಲ್ಲ. ನೋಡಿ, ನಮ್ಮ ಪ್ರಾಣಕ್ಕೆ ಆಧಾರ ಆತನೇ ಆಗಿದ್ದಾನಂತೆ. ಮತ್ತೆ 2ನೇ ವಚನದಲ್ಲಿ ನೋಡುತ್ತೇವೆ, ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿ ಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿ ಬಿಡಬೇಕೆಂದು ಬಂದರು, ತಾವೇ ನೆಲಕ್ಕೆ ಬಿದ್ದು ಹೋದರು ಎಂಬುದಾಗಿ ಇಲ್ಲಿ ಹೇಳ್ತಾನೆ. ದೇವರನ್ನು ಯಾರು ಆಶ್ರಯಿಸಿಕೊಂಡಿರ್ತಾರೋ, ದೇವರನ್ನು ಯಾರು ಬೆಳಕಾಗಿ ರಕ್ಷಕನಾಗಿ ತಮ್ಮ ಜೀವನದಲ್ಲಿ ಇಟ್ಕೊಂಡಿರ್ತಾರೋ, ಯಾವ ವೈರಿ ಕೂಡ ಅವರನ್ನು ಮುಟ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ದೇವರು ಅವರಿಗೆ ರಕ್ಷಕ ಕವಚವಾಗಿ ರಕ್ಷಕನಾಗಿದ್ದು ಅವರನ್ನು ಕಾಪಾಡುತ್ತಾ ಅವ್ರು ನಡೆಸುತ್ತಾ ಬರ್ತಾ ಇರ್ತಾನೆ. ಇಲ್ಲಿ ದುರ್ವೈರಿಗಳು ನನ್ನನ್ನು ನುಂಗಿ ಬಿಡಬೇಕೆಂದು ಬಂದರೂ ಕೂಡ ಅವರೇ ನೆಲಕ್ಕೆ ಬಿದ್ದು ಹೋಗುವರು. ನನಗೆ ವಿರೋಧವಾಗಿ ದಂಡಿಳಿದು ಬಂದರು, ನನಗೆ ಭಯವಿಲ್ಲ. ಚದುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆಯುಳ್ಳವನಾಗಿಯೇ ಇರುವೆನು. ಇಲ್ಲಿ ಹೇಳ್ತಾನೆ ದಾವೀದನು, ನನಗೆ ವಿರೋಧವಾಗಿ ದಂಡುಗಳು ಬಂದಿಳಿದರು, ದಂಡುಗಳು ಬಂದು ಹಿಡಿದ್ರು ನನಗೇನು ಭಯವಿಲ್ಲ. ಚದುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಕೂಡ ನಾನು ಭರವಸೆಯುಳ್ಳವನಾಗಿ ಇರ್ತೀನಿ. ಎಷ್ಟು ನಂಬಿಕೆ, ಎಷ್ಟು ಭರವಸೆ ದಾವೀದನಿಗೆ ದೇವರ ಮೇಲೆ. ಆತನಿಗೆ ಹೇಳ್ತಾನೆ, ನನಗೆ ವಿರೋಧವಾಗಿ ದಂಡು ಬಂದಿಳಿದ್ರು ಕೂಡ ನಾನು ಭಯಪಡುವುದಿಲ್ಲ. ಯಾಕೆಂದ್ರೆ ಆಗಿನ ಕಾಲದಲ್ಲಿ ದಾವೀದನು ಅನೇಕ ಯುದ್ಧಗಳನ್ನ ಮಾಡಿ ಯೆಹೋವನ ಬಲದಿಂದ ಶತ್ರುಗಳನ್ನು ಒಡೆದೋಡಿಸಿ ಶತ್ರುಗಳನ್ನು ಸಂಪೂರ್ಣವಾಗಿ ಸಂಹಾರ ಮಾಡಿ ದೇವರು ದಾವೀದನ ಪಕ್ಷ, ದಾವೀದನ ಸಂಗಡ ಇದ್ದುದರಿಂದ ಯಾವ ದಂಡು ಬಂದರೂ ಕೂಡ, ಯಾವ ಶತ್ರು ಸೈನ್ಯಗಳು ಬಂದರೂ ಕೂಡ ದಾವೀದನು ಬಹಳ ನಂಬಿಕೆಯಿಂದ ಯೆಹೋವನ ಮೇಲೆ ಭರವಸೆಟ್ಟವನಾಗಿ ದೇವರನ್ನ ಪಕ್ಷ ಇಟ್ಟುಕೊಂಡು ನನಗೋಸ್ಕರ ಯುದ್ಧ ಮಾಡ್ತೇನೆ ಅನ್ನುವಂತ ಸಂಪೂರ್ಣವಾದ ಪರಿಪೂರ್ಣವಾದ ನಂಬಿಕೆ ಇಟ್ಟು ಆತನು ಯುದ್ಧವನ್ನು ಮಾಡ್ತಾ ಇದ್ದ. ದಾವೀದನು ಮುಂದೆ ಹೋಗ್ತಿದ್ದಿಲ್ಲ, ಯೆಹೋವನೇ ಮುಂದೆ ಹೋಗಿ ಅವರ ಸಂಗಡ ಅವರಿಗೆ ಕೈಯಾಗಿ ಆತನು ಯುದ್ಧ ಮಾಡ್ತಾ ಇದ್ದನು. ಅವರಿಗಿನ ಮುಂದಾಗಿ ಹೋಗಿ ದೇವರು ಅದ್ಭುತಗಳನ್ನು, ಮಹತ್ವದ ಕಾರ್ಯಗಳನ್ನು ಮಾಡ್ತಾ ಇದ್ದನು. ಅದಕ್ಕಾಗಿ ಇಲ್ಲಿ ಹೇಳ್ತದಾನೆ, ಚದುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆಯುಳ್ಳವನಾಗಿಯೇ ಇರುವೆನು. ಮತ್ತೆ ಅಲ್ಲಿ ಹೇಳ್ತಾನೆ 4ನೇ ವಚನದಲ್ಲಿ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು.
ಅಲ್ಲಿ ಹೇಳ್ತಾನೆ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡಬೇಕೆಂಬುದಾಗಿ. ಮತ್ತು ಮೇಲಿನ ವಾಕ್ಯದಲ್ಲಿ ನೋಡುತ್ತೇವೆ, ನನಗೆ ಬೆಳಕಾಗಿದ್ದಾನೆ, ಆತನು ರಕ್ಷಕನಾಗಿದ್ದಾನೆ, ನಾನು ಭಯಪಡುವುದಿಲ್ಲ. ಹೌದು, ನಾವು ನಿಜವಾಗ್ಲೂ ನಮ್ಮ ಈ ಜೀವನ ಯಾತ್ರೆಯಲ್ಲಿ ನಂಬಿಕೆಯಿಂದ ನಾವು ಮುಂದೆ ಸಾಗುವಾಗ, ನಮ್ಮ ನಂಬಿಕೆಗೆ ಪರಿಶೋಧನೆಗಳು, ನಮ್ಮ ನಂಬಿಕೆಗೆ ಸಮಸ್ಯೆಗಳು ಬರುವಾಗ, ನಮ್ಮ ನಂಬಿಕೆಗೆ ಉಪದ್ರವಗಳು ಬರುವಾಗ ನಾವು ಭಯಪಡಬಾರದು. ಯಾಕೆಂದರೆ ನಮ್ಮ ಜೀವನದಲ್ಲಿ, ನಮ್ಮ ಆತ್ಮೀಯ ಜೀವಿತದಲ್ಲಿ ಯೇಸು ಸ್ವಾಮಿಯನ್ನ ಬೆಳಕಾಗಿ, ಆತನನ್ನ ರಕ್ಷಕನನ್ನಾಗಿ ನಾವು ಇಟ್ಟುಕೊಳ್ಬೇಕಾಗಿದೆ. ಯಾವಾಗ ನಾವು ಆತನನ್ನು ನೀನು ನನಗೆ ಬೆಳಕಾಗಿದ್ದು, ರಕ್ಷಕನಾಗಿದ್ದು, ನನ್ನನ್ನು ನಡೆಸು ಸ್ವಾಮಿ ಎಂದು ಹೇಳ್ತೇವೋ, ನಾವು ಯಾವುದಕ್ಕೂ ಭಯಪಡುವುದಿಲ್ಲ. ಯಾರು ಭಯಪಡ್ತಾರೆ ಅಂದ್ರೆ, ದೇವರ ಮೇಲೆ ನಂಬಿಕೆ ಇಲ್ಲದವರು, ವಿಶ್ವಾಸ ಇಲ್ಲದವರು, ದೇವರನ್ನ ಸಂಪೂರ್ಣ ಹೃದಯದಿಂದ ಸೇವಿಸದೇ ಇರುವವರು ಬಹಳ ಭಯಪಡ್ತಿರ್ತಾರೆ. ಅವರು ಭಯಭೀತರಾಗಿ ಸಮಸ್ಯೆಗಳಿಗೆ ಸಿಲುಕಿಕೊಂಡು ಏನು ಮಾಡಬೇಕೇನು ತೋಚದೆ ಅವರು ಪರಿತಾಪಿಸ್ತಾ ಇರ್ತಾರೆ. ಅದಕ್ಕಾಗಿ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ದಾವೀದನು ಇವತ್ತು ನಮಗೆ ಒಂದು ಉದಾಹರಣೆ ಆಗಿದ್ದಾನೆ. ಏನಪ್ಪ ಅಂದ್ರೆ, ಆತನನ್ನು ನಾವು ಬೆಳಕಾಗಿ, ರಕ್ಷಕನಾಗಿ ಮಾಡಿಕೊಳ್ಬೇಕಾಗಿದೆ. ಮತ್ತೆ ಅಲ್ಲಿ ಹೇಳ್ತಾನೆ, ಇವತ್ತು ನೋಡುವಾಗ, ಈ ಒಂದು ಸ್ಥಿತಿಯಲ್ಲಿ ನೋಡುವಾಗ, ಲೋಕದಲ್ಲಿ ಎಷ್ಟೋ ಜನ ತಮ್ಮ ಪ್ರಾಣದ ಭಯ ಇದೆ. ಈ ಒಂದು ವೈರಸ್ ಮುಖಾಂತರವಾಗಿ, ಕೊರೋನಾ ವೈರಸ್ ಮುಖಾಂತರ ಎಷ್ಟೋ ಜನ ಪ್ರಾಣದ ಭಯದಲ್ಲಿ ಇದ್ದಾರೆ. ಅಯ್ಯೋ, ನಮಗೆ ಏನಾಗ್ಬಿಡುತ್ತೋ, ನನ್ನ ಪ್ರಾಣಕ್ಕೆ ಏನಾಗುತ್ತೋ, ಏನ್ ಸಮಸ್ಯೆ ಕಾದುಬಿಡುತ್ತೋ, ಏನೆಲ್ಲ ಬಂದ್ಬಿಡುತ್ತೋ ವೈರಸ್ ಎಂಬುದಾಗಿ ಬಹಳ ಜನ ಎದುರುಕೊಂಡು ಭಯಭೀತರಾಗಿ ಜೀವಿಸ್ತಾ ಇದ್ದಾರೆ. ದೇವರ ಮಕ್ಕಳಾದ ನಮಗೆ ದೇವರ ಹಸ್ತ, ದೇವರ ಕೈಗಳು ನಮಗೆ ಸಹಾಯವಾಗಿ ಪ್ರೊಟೆಕ್ಷನ್ ಕೊಟ್ಟು, ಆತನ ಕೈಗಳು ನಮ್ಮನ್ನು ನಡೆಸುವಂಥದ್ದಾಗಿದೆ. ಆತನ ಹಸ್ತವು ನಮಗೆ ಸಹಾಯವಾಗಿ ನಮ್ಮ ಪ್ರಾಣವನ್ನು ದೇವರು ಕಾಪಾಡುವನಾಗಿದ್ದಾನೆ. ನಮ್ಮ ಪ್ರಾಣವನ್ನು ಯೆಹೋವನು, ನಮ್ಮ ಪ್ರಾಣವನ್ನು ಆತನು ಕಾಪಾಡಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಆತನು ನಮಗೆ ಆಧಾರವಾಗಿದ್ದಾನೆ. ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಮತ್ತು ನೋಡುತ್ತೇವೆ, ಅಲ್ಲಿ 4ನೇ ವಚನದಲ್ಲಿ ಒಂದು ವಾಕ್ಯದಲ್ಲಿ ನೋಡುವ ಹಾಗೆ, ನನ್ನ ಜೀವಮಾನದಲ್ಲಿ ಯೆಹೋವನ ಮನೆಯಲ್ಲಿ ವಾಸ ಮಾಡಬೇಕು. ಅದು ಯಾರು ದೇವರ ಮನೆಯಲ್ಲಿ, ದೇವರ ಸನ್ನಿಧಿಯಲ್ಲಿ ಯಾರು ವಾಸ ಮಾಡ್ತಾರೋ, ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ಹೆಚ್ಚಾಗಿ ಯಾರು ಪ್ರಾರ್ಥನೆ ಮಾಡ್ತಾರೋ, ದೇವರನ್ನು ಖಂಡಿತವಾಗಲೂ ಪ್ರಾಣಾಪಾಯಗಳಿಂದ, ಸಮಸ್ಯೆಗಳಿಂದ, ವೈರಿಗಳಿಂದ, ದುರ್ಮಂತ್ರಗಳಿಂದ, ಪ್ರತಿಯೊಂದು ಶಕ್ತಿಗಳಿಂದ, ಅಂಧಕಾರದ ಶಕ್ತಿಗಳಿಂದ ದೇವರು ನಮ್ಮನ್ನು ಕಾಪಾಡ್ತಾನೆ. ದೇವರು ನಮ್ಮನ್ನು ನಡೆಸ್ತಾನೆ. ಅವುಗಳನ್ನು ಜಯಿಸುವಾಗೆ ದೇವರು ನಮಗೆ ಬಲ ಕೊಟ್ಟು ನಮ್ಮನ್ನು ನಡೆಸುವನಾಗಿದ್ದಾನೆ. ಬೆಳಕು ಕೊಟ್ಟು ರಕ್ಷಕನಾಗಿ ನಮ್ಮನ್ನು ನಡೆಸುವನಾಗಿದ್ದಾನೆ. ಅದಕ್ಕಾಗಿ ಇಲ್ಲಿ ದಾವೀದನು ಹೇಳ್ತಾನೆ, ಸ್ವಾಮಿ, ನನಗೆ ನೀನು ಬೆಳಕಾಗಿರು, ಯಾಕೆಂದ್ರೆ ನನ್ನ ಜೀವಮಾನದಲ್ಲೆಲ್ಲ ನಿನ್ನ ಮನೆಯಲ್ಲಿ ವಾಸ ಮಾಡ್ತೇನೆ. ನಿನ್ನ ಪ್ರಸನ್ನತೆಯನ್ನು ಎದುರು ನೋಡ್ಬೇಕೆನ್ನುವಂತ ತವಕ, ನಿನ್ನ ಮಂದಿರದಲ್ಲಿ ಧ್ಯಾನ ಮಾಡಬೇಕೆನ್ನುವಂತ ತವಕ, ಅದು ನನಗಿದೆ, ಅಪ್ಪಣೆ ಕೊಡು. ಆ ಒಂದೇ ವರವನ್ನು ನಾನು ನೋಡ್ತಾ ಇದ್ದೇನೆ, ಎದುರು ನೋಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾರೆ. ಹಾಗೆ ನಮ್ಮ ಜೀವಮಾನದಲ್ಲೆಲ್ಲ ದೇವರ ಮನೆಯಲ್ಲಿ, ದೇವರ ಸನ್ನಿಧಿಯಲ್ಲಿ ನಾವು ಕೂಡಬೇಕು. ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ನಾವು ಪ್ರಾರ್ಥಿಸುವಂತವರಾಗಿರಬೇಕು. ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯ ಸುವಾರ್ತೆ 14ನೇ ಅಧ್ಯಾಯ, ಒಂದು ವಾಕ್ಯ ಓದೋಣ ಬೇಗ. ಮತ್ತಾಯ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನ ಓದೋಣ. ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. ಕೂಡಲೇ ಯೇಸು ಮಾತಾಡಿ ಅವರಿಗೆ, ಧೈರ್ಯವಾಗಿರಿ, ನಾನು, ಅಂಜಬೇಡಿರಿ ಎಂದು ಹೇಳಿದನು. ಅದಕ್ಕೆ ಪೇತ್ರನು, ಸ್ವಾಮಿ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು, ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಈ ವಾಕ್ಯದಲ್ಲಿ ನೋಡುತ್ತೇವೆ, ಒಂದನೊಂದು ದಿನದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಮುಂದಾಗಿ ಕಳಿಸಿದ್ದಾನೆ. ಆತನು ಮುಂದಾಗಿ ಕಳಿಸಿದಾಗ ಅವರು ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ದೋಣಿಯಲ್ಲಿ ಅವರು ಪ್ರಯಾಣ ಮಾಡ್ತಿರ್ಬೇಕಾದಾಗ ಭೂಮಿಗೆ ಬಹು ದೂರ ಹೋಗಿತ್ತಂತೆ ಆ ದೋಣಿ. ಎದುರು ಗಾಳಿ ಬೀಸುತ್ತಿರುವುದರಿಂದ ತೆರೆಗಳ ಬಡಿತಕ್ಕೆ ಸಿಕ್ಕಿ ಆ ದೋಣಿ ಒದ್ದಾಡ್ತಾ ಇತ್ತಂತೆ. ಆ ರಾತ್ರಿಯ 4ನೇ ಜಾವದಲ್ಲಿ ಯೇಸು ಸ್ವಾಮಿ ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬರ್ತಾ ಇದ್ದಾನಂತೆ. ಸಮುದ್ರದ ಮೇಲೆ ನಡೆಯುತ್ತಾ ಬರುವಂತ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರಂತೆ. ಭಯಪಟ್ಟರು ಎಂಬುದಾಗಿ ನೋಡ್ತೇವೆ. ಅವರು ಬಹಳ ಭಯಪಟ್ಟಿದ್ದಾರೆ. ಯೇಸು ಸ್ವಾಮಿ ಅವರಿಗೆ ಹೇಳಿದರು, ನೀವು ಮುಂದಾಗಿ ಹೋಗಿ, ನೀವು ಮುಂದಾಗಿ ಪ್ರಯಾಣ ಮಾಡಿ ಎಂಬುದಾಗಿ ಹೇಳಿ ಆತನು ಅವರ ಹಿಂದುಗಡೆ ಆತನು ಬರಬೇಕಾದಾಗ ಆತನು ಆ ನೀರಿನ ಮೇಲೆ ನಡೆದುಕೊಂಡು ಬರುವಂತ ಆ ಒಂದು ರಾತ್ರಿಯ 4ನೇ ಜಾವದಲ್ಲಿ
ಆ ಸಮುದ್ರದ ಮೇಲೆ ಆತ ನಡೆಯುವುದನ್ನು ಶಿಷ್ಯರು ನೋಡಿ, ಇದು ಭೂತ ಆಗಿರಬಹುದು, ಈ ಸಮುದ್ರದಲ್ಲಿ ಎಷ್ಟೋ ಜನ ಸತ್ತು ಹೋಗಿದ್ದಾರೆ, ಅವರಲ್ಲಿ ಯಾವನೊಬ್ಬನ ಭೂತವಾಗಿದ್ದಾನೆ. ಅವರು ಆ ರೀತಿಯಾಗಿ ಅಂದ್ಕೊಂಡು ತತ್ತರಿಸಿದ್ದಾರೆ, ಭಯದಿಂದ ಕೂಗಿದ್ದಾರೆ, ಭಯಪಟ್ಟಿದ್ದಾರೆ. ಅಯ್ಯೋ, ನಮ್ಮ ಕತೆ ಮುಗೀತು, ನಮ್ಮ ಜೀವನ ಇಲ್ಲಿಗೆ ಮುಗೀತು. ಬಿರುಗಾಳಿ ಬೀಸ್ತಾ ಇದೆ, ಒದ್ದಾಡ್ತಾ ಇದ್ದಾರೆ, ಅವರ ದೋಣಿ ಮುಂದಕ್ಕೆ ಸಾಗ್ತಾ ಇಲ್ಲ. ಯೇಸು ಸ್ವಾಮಿ ಬರುವುದನ್ನು ಅವರು ನೋಡ್ತಾ ಇದ್ದಾರೆ, ಆದರೆ ಅವರು ಭೂತವೆಂದು ಬಹಳ ಭಯಪಟ್ಟವರಾಗಿ ಕೂಗ್ತಾ ಇದ್ದಾರೆ. ಆ ಕೂಗಿದಾಗ ಯೇಸು ಸ್ವಾಮಿ ಹೇಳ್ತಾನೆ, ಕೂಡಲೇ ಯೇಸು ಮಾತಾಡಿ ಅವರಿಗೆ ಧೈರ್ಯವಾಗಿರಿ, ಧೈರ್ಯವಾಗಿರಿ, ಯಾಕೆ ಭಯಪಡ್ತೀರಿ, ಧೈರ್ಯವಾಗಿರಿ, ನಾನು ಅಂಜಬೇಡಿರಿ ಎಂದು ಹೇಳಿದನು. ನೋಡಿ, ಅವರು ಭಯಪಟ್ಟಿದ್ದಾರೆ. ಅಯ್ಯೋ, ಭೂತ ಬಂದ್ಬಿಡ್ತಲ್ಲ, ನಮ್ಮ ಜೀವಿತ, ನಮ್ಮ ಕುಟುಂಬ, ನಮ್ಮ ಸಂಸಾರ ಇಲ್ಲಿಗೆ ಮುಕ್ತಾಯವಾಗುತ್ತಲ್ಲ ಅನ್ಕೊಂಡಿರ್ಬೋದು, ಬಹುಶಃ ಅವರು ತಿಳ್ಕೊಂಡಿದ್ರೇನೋ. ಆದರೆ ಯೇಸು ಸ್ವಾಮಿ ಹೇಳ್ತಾನೆ, ಭಯಪಡಬೇಡ್ರಿ, ಧೈರ್ಯವಾಗಿರಿ, ಹಂಚ್ಕೊಳ್ಳೋಕೆ ಹೋಗ್ಬೇಡಿ ಎಂದು ಹೇಳಿ, ಅದಕ್ಕೆ ಪೇತ್ರನು ಯೇಸು ಸ್ವಾಮಿಯ ಸ್ವರವನ್ನು ಕೇಳಿ ಹೇಳ್ತಾನೆ, ಸ್ವಾಮಿ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ನನಗೆ ಅಪ್ಪಣೆ ಕೊಡು ಎಂದು ಆತನನ್ನು ಕೇಳ್ಕೊಂಡಂತೆ. ಆಗ ಯೇಸು ಸ್ವಾಮಿ ಹೇಳ್ತಾನೆ, ಆತನು ಬಾ ಅಂದನು. 29ನೇ ವಚನ ಹೇಳ್ತದೆ, ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಹಿಡಿದು ನೀರಿನ ಮೇಲೆ ನಡೆದನು ಎಂಬುದಾಗಿ ನೋಡುತ್ತೇವೆ. ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಭಯ ಎಲ್ಲೋ ಒಂದು ಕಡೆ ಇರುತ್ತೆ. ಸಮಸ್ಯೆ ಬಂದಾಗ ಭಯ ಪಡ್ತಾ ಇರ್ತೀವಿ, ಏನಾದರೂ ರೋಗ ಬಂದಾಗ ಭಯ ಪಡ್ತಾನೆ ಇರ್ತೀವಿ, ನಾವು ಏನಾಗ್ಬಿಡುತ್ತೋ ಎಂಬುದಾಗಿ ಬಹಳ ಚಿಂತೆಗೆ ಒಳಗಾಗ್ತೀವಿ, ಭಯ ಪಡ್ತಾ ಇರ್ತೀವಿ. ಆದ್ರೆ ಶಿಷ್ಯನಿಗೆ ದೊಡ್ಡ ಭಯ ಉಂಟಾಗಿದೆ, ಭೂತ ಬಂದಿದೆ ಅಂದ್ಕೊಂಡಿದ್ದಾರೆ. ಆದ್ರೆ ಅದು ಭೂತವಲ್ಲ, ಅದು ಯೇಸು ಸ್ವಾಮಿ ನೀರಿನ ಮೇಲೆ ನಡ್ಕೊಂಡು ಬರ್ತಾ ಇದ್ದಾನೆ. ಅವಾಗ ಯೇಸುವಿನ ಸ್ವರವನ್ನು ಕೇಳಿದಂತ ಪೇತ್ರನು ಹೇಳ್ತಾನೆ, ಸ್ವಾಮಿ, ನೀನಾಗಿದ್ರೆ ನಾನು ಕೂಡ ಆ ನೀರಿನ ಮೇಲೆ ನಡ್ಕೊಂಡು ಬರ್ಬೇಕು. ಪೇತ್ರನು ಕೇಳಿದಾಗ ಯೇಸು ಹೇಳ್ತಾನೆ, ಪೇತ್ರ ನಡ್ಕೊಂಡು ಬಾ. ನೋಡಿ, ಅವರು ಭಯಪಟ್ಟರು ಪ್ರಿಯರೇ. ಹಾಗೆ ಇವತ್ತು ನಮ್ಮ ಜೀವನದಲ್ಲಿ ಕೂಡ ಏನೇ ಭಯ ಇರಲಿ, ನಮ್ಮ ಸಂಗಡ ಯೇಸು ಸ್ವಾಮಿ ಇದ್ದಾನೆ. ಅವರು ದೋಣಿಯಲ್ಲಿ ಭಯಪಟ್ಟರು. ಆ ದೋಣಿ ಆ ಬಿರುಗಾಳಿಯಿಂದ ಬೀಸುತ್ತಿರುವಾಗ ತೆರೆಗಳ ಬಡಿತಕ್ಕಂಥ ಸಿಕ್ಕಿ ಒದ್ದಾಡ್ತಿರಬೇಕಾದಾಗ ಭಯಪಟ್ಟರು. ಹಾಗೆ ನಮ್ಮ ಜೀವನ ಕೂಡ ಈ ಲೋಕದಲ್ಲಿ ಇರುವಂತ ನಮ್ಮ ಜೀವನ, ನಮ್ಮ ಕುಟುಂಬ, ನಮ್ಮ ವೈಯಕ್ತಿಕವಾದ ಜೀವಿತಗಳು ಯಾವುದೋ ಒಂದು ಸಮಸ್ಯೆಗೆ ಸಿಲುಕಿಕೊಂಡು, ಯಾವುದೋ ಒಂದು ಒತ್ತಡಕ್ಕೆ ಸಿಕ್ಕಾಕೊಂಡು, ಯಾವುದೋ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡು ನಾವು ಒದ್ದಾಡ್ತಿರ್ಬೋದು. ಬಹುಶಃ ನಾವು ಭಯಪಡೋದು ಬೇಡ. ನಮ್ಮ ದೇವರಿದ್ದಾನೆ, ರಕ್ಷಕರಿದ್ದಾನೆ. ಆತನು ನಮಗೆ ಬೆಳಕು ಕೊಟ್ಟು ನಮ್ಮನ್ನು ರಕ್ಷಣೆ ಕೊಟ್ಟು ಆತನು ನಡೆಸುವನಾಗಿದ್ದಾನೆ. ಎಂತ ದುರ್ವೈರಿಗಳು, ಎಂತ ಶತ್ರುಗಳು ಬಂದರೂ ಕೂಡ, ಯಾವುದೇ ಸಮಸ್ಯೆ ಬಂದರೂ ಕೂಡ ಆತನು ನಮ್ಮನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕಾಗಿ ಯೇಸು ಹೇಳ್ತಾನೆ, ಭಯಪಡಬೇಡಿ, ನಾನು ಸಂಗಡ ಇದ್ದೀನಿ, ನೀವು ಅಂಜಕ್ಕೆ ಹೋಗಬೇಡಿ, ನಾನು ನಿಮ್ಮ ಸಂಗಡ ಇದ್ದೀನಿ ಎಂಬುದಾಗಿ ಅವರಿಗೆ ಹೇಳ್ತಾನೆ. ಪ್ರಿಯರೇ, ಇವತ್ತು ನಾವು ವಿಶ್ವಾಸ ಇಡೋಣ, ನಾವು ನಂಬಿಕೆ ಇಡೋಣ, ನಾವು ಹರಿಕೆ ಮಾಡೋಣ. ದೇವರೇ, ನನಗೆ ಬೆಳಕಾಗಿರು, ನನ್ನ ಜೀವನದಲ್ಲಿ ನಾನು ಹೋಗುವಂತ ಮಾರ್ಗದಲ್ಲಿ ನೀನು ಬೆಳಕಾಗಿರು, ನಾನು ಮಾಡುವಂತ ಕೆಲಸದಲ್ಲಿ ನೀನು ಬೆಳಕಾಗಿರು, ರಕ್ಷಕನಾಗಿರು, ಅಪಾಯದಿಂದ, ಸಮಸ್ಯೆಗಳಿಂದ ನನ್ನನ್ನು ಕಾಪಾಡು ಎಂಬುದಾಗಿ ಆತನ ಮೇಲೆ ಭರವಸೆ ಬಿಡೋಣ, ಆತನನ್ನು ನಂಬೋಣ. ದೇವರು ಅದ್ಭುತ ಮಾಡ್ತಾನೆ ನಿಜವಾಗಿಯೂ. ಇನ್ನೊಂದು ವಾಕ್ಯ ಓದೋಣ ಬೇಗನೆ. ಹಾಗೆ ಮತ್ತಾಯ ಸುವಾರ್ತೆ 10ನೇ ಅಧ್ಯಾಯ 28ನೇ ವಚನ ಓದೋಣ. ಮತ್ತಾಯ ಸುವಾರ್ತೆ 10ನೇ ಅಧ್ಯಾಯ 28ನೇ ವಚನ. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವನಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನು ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ. 28ನೇ ವಚನದಲ್ಲಿ ಮತ್ತಾಯ ಸುವಾರ್ತೆ 10:28 ನೋಡ್ತೇವೆ. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲದವರಿಗೆ ಹೆದರಬೇಡ್ರಿ. ಆತ್ಮ ದೇಹ ಎರಡನ್ನು ಕೊಲ್ಲುವಂತ ದೇವರಿಗೆ ಭಯಪಡ್ರಿ. ಯಾಕೆಂದ್ರೆ ನಿಜವಾಗಿಯೂ ನಾವು ಭಯಪಡ್ತಿರ್ತೀವಿ. ಯೇಸು ಸ್ವಾಮಿ ನಂಬಿದಾಗ ಯಾರೇ ಅನ್ಕೊಂತಾರೇನೋ, ನಾವು ಯೇಸು ಸ್ವಾಮಿ ನಂಬಿದ್ದೀವಿ, ನಮ್ಮ ಕುಟುಂಬಸ್ಥರೇ ನಮ್ಮನ್ನು ದೂರ ಮಾಡಿದ್ದಾರೆ, ನಮ್ಮ ಬಂಧು ಮಿತ್ರರೆಲ್ಲ ನಮ್ಮನ್ನು ಬಿಟ್ಟುಬಿಟ್ಟಿದ್ದಾರೆ, ನಾವು ಭಯಪಡ್ತೀವಿ, ನಾವು ಹೆದರ್ಕೊಳ್ತೀವಿ. ನನಗೆ ಯಾರಿಲ್ಲನೋ, ಅಯ್ಯೋ ನನ್ನ ಜೀವನ ಹೇಗೆ ಮುಂದೆ ಎಂಬುದಾಗಿ ನಾವು ಚಿಂತೆ ಮಾಡ್ತೀವಿ. ಅದರಲ್ಲಿ ದೇವರ ವಾಕ್ಯದಲ್ಲಿ ಬರ್ತದೆ, ನೀವು ಭಯಪಡಬೇಡಿ, ಯಾರು ನಿಮ್ಮನ್ನು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ನಿಮ್ಮನ್ನು ಯಾವ ಕ್ರಿಯೆಗಳು, ಯಾವ ಶಕ್ತಿ ಕ್ರಿಯೆಗಳು ನಿಮ್ಮನ್ನು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ.
ಯಾವ ಮನುಷ್ಯನ ತಂತ್ರಗಳು ಕೂಡ ನಿಮ್ಮನ್ನೇನು ಮಾಡಕ್ಕೆ ಆಗುವುದಿಲ್ಲ. ನಿಮ್ಮ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲುವವರಿಗೆ ಭಯಪಡಬೇಡಿ. ಜನರನ್ನು ನಿಂದಿಸಬಹುದು, ಜನರು ಆಡ್ಕೊಂಡು ಬೈಬಹುದು, ಹೊಡಿಬಹುದು. ಆದರೆ ವಾಕ್ಯದಲ್ಲಿ ಬಂದದ್ದು ಎರಡು ದೇಹ, ಆತ್ಮ ದೇಹವನ್ನು ಎರಡನ್ನು ಕೂಡ ನರಕಕ್ಕೆ ಹಾಕುವಂಥ ದೇವರಿಗೆ ನಾವು ಭಯಪಡಬೇಕಾಗಿದೆ. ಇವತ್ತು ಲೋಕದಲ್ಲಿ ಅನೇಕ ದೇವರ ಮಕ್ಕಳು ಇವತ್ತು ಲೋಕಕ್ಕೆ ಭಯಪಡ್ತಾರೆ, ಮನುಷ್ಯರಿಗೆ ಭಯಪಡ್ತಾರೆ, ದೇವರಿಗೆ ಭಯಪಡ್ತಾ ಇಲ್ಲ. ನಾವು ದೇವರಿಗೆ ಭಯಪಡೋಣ, ರಕ್ಷಕನಾದಂಥ ಯೇಸು ಸ್ವಾಮಿಗೆ ಭಯಪಡೋಣ, ಯೇಸುವಿಗೆ ಭಯಪಡೋಣ. ಆತನು ನಮ್ಮನ್ನು ಕಾಯಲಿಕ್ಕೆ ಆತನು ಶಕ್ತನಾಗಿದ್ದಾನೆ, ನಮಗೆ ಸಹಾಯ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಾಗೆ ಇನ್ನೊಂದು ವಾಕ್ಯ ಓದೋಣ. ಕೀರ್ತನೆಗಳು 112, ಕೀರ್ತನೆಗಳು 112 4ನೇ ವಚನ ದಿಂದ 7ನೇ ವಚನದಲ್ಲಿ ಓದೋಣ. ಕೀರ್ತನೆಗಳು. ಯಥಾರ್ಥರಿಗೆ ಕತ್ತಲೆಯು ಜ್ಯೋತಿ ಮೂಡುವುದು, ದಯೆಯು ಕನಿಕರವು ನೀತಿಯು ಉಳ್ಳ ದೇವರೇ ಆ ಜ್ಯೋತಿ. ದಯಾಳುವಾಗಿ ಧನ ಸಹಾಯ ಮಾಡುವವನು, ತನ್ನ ಕಾರ್ಯಗಳನ್ನು ನೀತಿಯಿಂದ ನಡೆಸುವವನು ಭಾಗ್ಯವಂತನು. ಅವನು ಎಂದೂ ಕದಲುವುದಿಲ್ಲ, ನೀತಿವಂತನನ್ನು ಯಾವಾಗಲೂ ನೆನೆಸುವರು. ಅವನಿಗೆ ಕೆಟ್ಟ ಸುದ್ದಿಯು ಬರುವುದಿಲ್ಲ, ಭಯವಿರುವುದಿಲ್ಲ. ಯೆಹೋವನಲ್ಲಿ ಭರವಸವಿಟ್ಟುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು. ಈ ವಾಕ್ಯದಲ್ಲಿ ನೋಡ್ತೇವೆ. ಕೀರ್ತನೆ 118ರಲ್ಲಿ 112ರಲ್ಲಿ 4ರಿಂದ 7ನೇ ವಚನದವರೆಗೆ ಕೀರ್ತನೆ 112ರಲ್ಲಿ ಏನಪ್ಪಾ ಅಂದ್ರೆ, ಯಥಾರ್ಥರಿಗೆ ಕತ್ತಲೆಯಲ್ಲಿ ಜ್ಯೋತಿ ಮೂಡುವುದು. ಅಂದರೆ ಯಥಾರ್ಥರಿಗೆ ಕತ್ತಲಲ್ಲಿ ಕೂಡ ಬೆಳಕು ಮೂಡುತ್ತದೆ, ಜ್ಯೋತಿ ಮೂಡುತ್ತದೆ, ಬೆಳಕು ಮೂಡುತ್ತದೆ. ದಯೆಯು ಕನಿಕರವು ನೀತಿಯು ಉಳ್ಳ ದೇವರೇ ಆ ಜ್ಯೋತಿ ಆಗಿದ್ದಾನೆ. ನೋಡಿ, ಯಥಾರ್ಥರಿಗೆ, ದೇವರ ಮೇಲೆ ನಂಬಿಕೆ ಇಟ್ಟವರಿಗೆ, ದೇವರ ಮೇಲೆ ವಿಶ್ವಾಸ ಇಟ್ಟಂತ ದೇವರ ಮಕ್ಕಳ ಮೇಲೆ ದೇವರ ಮಕ್ಕಳು, ಅವರಿಗೆ ದೇವರನ್ನೇ ಬೆಳಕಾಗಿರ್ತಾನೆ, ದೇವರನ್ನೇ ಜ್ಯೋತಿ ಆಗಿರ್ತಾನೆ. ಆತನ ದಯೆಯು ಕನಿಕರವು ನೀತಿ ಉಳ್ಳ ದೇವರಾಗಿದ್ದಾನೆ. ಮತ್ತು ಅಲ್ಲಿ ಹೇಳ್ತದೆ ವಾಕ್ಯದಲ್ಲಿ, ದಯಾಳುವಾಗಿ ಧನ ಸಹಾಯ ಮಾಡುವವನು, ತನ್ನ ಕಾರ್ಯವನ್ನು ನೀತಿಯಿಂದ ನಡೆಸುವವನು ಭಾಗ್ಯವಂತನೆಂಬುದಾಗಿ. 6ನೇ ವಚನದಲ್ಲಿ ಹೇಳ್ತಾರೆ, ಅವನು ಎಂದಿಗೂ ಕದಲುವುದಿಲ್ಲ, ನೀತಿವಂತನನ್ನು ಯಾವಾಗಲೂ ನಡೆಸುವರು. 7ನೇ ವಚನದಲ್ಲಿ ಹೇಳ್ತದೆ, ಅವನಿಗೆ ಕೆಟ್ಟ ಸುದ್ದಿ ಭಯ ಇರುವುದಿಲ್ಲ. ಅವನಲ್ಲಿ ಭರವಸೆಯಿಟ್ಟವರು, ಯೆಹೋವನಲ್ಲಿ ಭರವಸೆಯಿಟ್ಟವರು, ಯೆಹೋವನಲ್ಲಿ ಭರವಸೆಯಿಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು. ನೋಡಿ, ವಾಕ್ಯದ ಹೇಳ್ತದೆ, ಅವನಿಗೆ ಕೆಟ್ಟ ಸುದ್ದಿ ಭಯ ಇರುವುದಿಲ್ಲ. ದೇವರನ್ನು ನಾವು ನಂಬಿದಾಗ, ದೇವರ ಮೇಲೆ ನಾವು ವಿಶ್ವಾಸ ಇಟ್ಟಿರುವಾಗ, ದೇವರ ಮೇಲೆ ನಾವು ನಂಬಿಕೆ ಇಟ್ಟಿರುವಾಗ, ದೇವರನ್ನು ನಮ್ಮ ರಕ್ಷಕನಾಗಿ, ನಮಗೆ ಬೆಳಕನ್ನಾಗಿ ಆತನನ್ನು ಮಾಡಿಕೊಂಡಾಗ, ಯಾವ ಕೆಟ್ಟ ಸುದ್ದಿಯೂ ಕೂಡ ನಾವು ಕೇಳಿಸಿಕೊಂಡ್ರು ಕೂಡ, ಕೆಟ್ಟ ಸುದ್ದಿ ನಮಗೆ ಬಂದರೂ ಕೂಡ ನಾವು ಭಯಪಡುವುದಿಲ್ಲ. ಯಾಕಂದ್ರೆ ದೇವರು ನಮ್ಮ ಸಂಗಡ ಇರ್ತಾನೆ, ದೇವರು ನಮ್ಮನ್ನು ಎಲ್ಲ ಪರಿಸ್ಥಿತಿಯಿಂದ ನಮ್ಮನ್ನು ಕಾಪಾಡ್ತಾನೆ. ಅದಕ್ಕಾಗಿ ಇಲ್ಲಿ ವಾಕ್ಯದಲ್ಲಿ ಬರ್ತದೆ, ಅವನಿಗೆ ಕೆಟ್ಟ ಸುದ್ದಿ ಭಯ ಇರುವುದಿಲ್ಲ, ಯೆಹೋವನಲ್ಲಿ ಭರವಸೆ ಇಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು. ನಾವು ಭಯಪಡುವುದು ಬೇಡ. ನಾವು ಯೆಹೋವನ ಮಂದಿರದಲ್ಲಿ ವಾಸ ಮಾಡೋಣ. ಆತನ ಮಂದಿರದಲ್ಲಿ, ಆತನ ಆಲಯದಲ್ಲಿದ್ದವರಾಗಿ, ಆತನ ಸನ್ನಿಧಾನದಲ್ಲಿ ಇದ್ದವರಾಗಿ ನಾವು ಜೀವಿಸುವಾಗ ಖಂಡಿತವಾಗ್ಲೂ ಯಾವ ಕೆಟ್ಟ ಸುದ್ದಿ ಕೂಡ ನಾವು ಭಯಪಡೋದಿಲ್ಲ, ಯಾವ ಕೆಟ್ಟ ಸುದ್ದಿಗೂ ಕೂಡ ನಾವು ಭಯಪಡುವುದಿಲ್ಲ. ಆತನಲ್ಲಿ ಭರವಸೆಯಿಟ್ಟವರಾಗಿ ನಾವು, ನಮ್ಮ ಮನಸ್ಸು ಸ್ಥಿರವಾಗಿರುತ್ತೆ. ಯಾರು ದೇವರಲ್ಲಿ, ಆತನ ಸನ್ನಿಧಾನದಲ್ಲಿ, ಆತನ ಮಂದಿರದಲ್ಲಿ, ಆತನ ಸನ್ನಿಧಿಯಲ್ಲಿ ಯಾರು ಇರುವುದಿಲ್ಲವೋ ಅವರು ಭಯಪಡ್ತಾನೆ ಇರ್ತಾರೆ. ದೇವರ ಸನ್ನಿಧಿಯನ್ನು ಹುಡುಕದೇ ಇರುವವರು ಭಯಪಡ್ತಾನೆ ಇರ್ತಾರೆ. ಕೆಟ್ಟ ಸುದ್ದಿ, ಸ್ವಲ್ಪ ಏನಾದರೂ ಕೆಟ್ಟ ಸುದ್ದಿ ಬಂದ್ಬಿಟ್ಟು ಸಾಕು, ಅವರ ನಂಬಿಕೆ, ಅವರ ಭರವಸೆ ಸಂಪೂರ್ಣವಾಗಿ ಕುಸಿದು ಬಿಡುತ್ತೆ. ಅದಕ್ಕಾಗಿ ವಾಕ್ಯ ಹೇಳ್ತದೆ, ದೇವರ ಸನ್ನಿಧಾನದಲ್ಲಿ ಇರೋಣ. ಅದಕ್ಕಾಗಿ ದಾವೀದನು ಹೇಳ್ತಾನೆ, ಯೆಹೋವನ ಮನೆಯಲ್ಲಿ ವಾಸ ಮಾಡಬೇಕು, ನಾನು ಆತನ ಆಲಯದಲ್ಲಿ ನಾನು ವಾಸ ಮಾಡಬೇಕು. ಆ ಒಂದೇ ವರವನ್ನು ನಾನು ಎದುರು ನೋಡ್ತಾ ಇದ್ದಾನೆ, ಆತನ ಪ್ರಸನ್ನತೆ ನಾನು ನೋಡ್ತಾ ಇದ್ದಾನೆ. ಆತನ ಸನ್ನಿಧಿಯಲ್ಲಿ ಆತನ ಪ್ರಸನ್ನತೆ ಇಳಿದು ಬರುತ್ತೆ. ಹಾಗೆ ನಾವು ಆತನ ಸನ್ನಿಧಿಯಲ್ಲಿ ಕೂತ್ಕೊಂಡು, ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ನಾವು ಪ್ರಾರ್ಥನೆ ಮಾಡುವಾಗ ನಾವು ಯಾವ ಕೆಟ್ಟ ಸುದ್ದಿಗೂ ಕೂಡ ನಾವು ಭಯಪಡುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ಯೆಹೋವನಲ್ಲಿ ಭರವಸೆಯಿಟ್ಟವರಾಗಿರ್ತೀವಿ. ನಮ್ಮ ಮನಸ್ಸು ಕದಲುವುದಿಲ್ಲ, ಸ್ಥಿರವಾಗಿರುತ್ತೆ. ನಮ್ಮ ಮನಸ್ಸು ಸ್ಟ್ಯಾಂಡ್ ಆಗಿರುತ್ತೆ. ನಮ್ಮ ಮನಸ್ಸು ಯಾವಾಗಲೂ ಸ್ಥಿರವಾಗಿ ಒಂದು ನಿಲುಮಟ್ಟಾಗಿರುತ್ತೆ. ಯಾವಾಗಂದ್ರೆ ದೇವರ ಸನ್ನಿಧಿಯಲ್ಲಿ. ಅದಕ್ಕಾಗಿ ದಾವೀದನು ಹೇಳ್ತಾನೆ, ಯೆಹೋವನು ನನಗೆ ಬೆಳಕು, ರಕ್ಷಕನಾಗಿದ್ದಾನೆ, ನಾನು ಭಯಪಡೋದಿಲ್ಲ. ನನ್ನ ಪ್ರಾಣಕ್ಕೆ ಆಧಾರವು ಆತನೇ, ನನ್ನ ಪ್ರಾಣವನ್ನು ಕಾಯುವ ದೇವರು ಆತನಾಗಿದ್ದಾನೆ. ಅದಕ್ಕೆ ನಾನು ಭಯಪಡುವುದಿಲ್ಲ. ಯಾಕೆ ಭಯಪಡುವುದಿಲ್ಲ ಅಂದ್ರೆ, ನಾನು ಯೆಹೋವನ ಮನೆಯಲ್ಲಿ ವಾಸ ಮಾಡ್ತೀನಿ, ಆತನ ಸನ್ನಿಧಿಯಲ್ಲಿ ವಾಸ ಮಾಡುತ್ತೇನೆ, ಆತನ ಸಂಘದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಆ ಒಂದೇ ವರವನ್ನು ಎಡೆಬಿಡದೆ ಕೇಳ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾನೆ. ಆ
ಹಾಗೆ ನಾವು ದೇವರ ಮಂದಿರದಲ್ಲಿ, ದೇವರ ಆಲಯದಲ್ಲಿ, ದೇವರ ಸನ್ನಿಧಿಯಲ್ಲಿ ಇದು ನಾವು ಪ್ರಾರ್ಥನೆ ಮಾಡೋರಾಗಿರೋಣ ಪ್ರಿಯರೇ. ಹಾಗೆ ಇನ್ನೊಂದು ವಾಕ್ಯದಲ್ಲಿ ನೋಡುವಾಗ ಆ ಕೀರ್ತನೆಯೊಂದು ವಾಕ್ಯ ಹೇಳುತ್ತಿದೆ, ಏನಪ್ಪಾ ಅಂದ್ರೆ ಯೆಹೋವನ ಆಲಯದಲ್ಲಿ ಸೊಗಸಾದ ಎಣ್ಣೆ ಮರದಂತೆ ಇರ್ತಾರಂತೆ. ಯಾರು ಯೆಹೋವನ ಆಲಯದಲ್ಲಿ ಇರ್ತಾರೋ ಅವರು ಸೊಗಸಾದ ಎಣ್ಣೆ ಮರದಂತೆ ಬೆಳೀತಾರಂತೆ. ಅಂದ್ರೆ ಆ ಎಣ್ಣೆ ಮರ ಬಹಳ ವರ್ಷಗಳ ಕಾಲ ಬೆಳೀತದೆ, ಬಹಳ ವರ್ಷಗಳ ಕಾಲ ಅದು ಇರುತ್ತೆ, ಬಹಳ ವರ್ಷಗಳ ಕಾಲ ಅದು ಹಾಗೇನೇ ಇರುತ್ತೆ. ಎಣ್ಣೆ ಮರ ಬೇಗನೆ ಅದು ನೆಟ್ಟೆ ಹೋಗುವುದಿಲ್ಲ, ಅದು ಬೇಗನೆ ಅದು ಸತ್ತು ಹೋಗುವುದಿಲ್ಲ, ಅದು ಬೇಗನೆ ಅದು ನಶಿಸಿ ಹೋಗುವುದಿಲ್ಲ. ಎಣ್ಣೆ ಮರ ಅದು ಬಹಳ ವರ್ಷಗಳ ಕಾಲ ಅದು ಹಾಗೇನೇ ಇರುತ್ತೆ. ಹಾಗೆ ಯೆಹೋವನ ಮಂದಿರದಲ್ಲಿ ವಾಸ ಮಾಡೋರು ಕೂಡ ಆ ಎಣ್ಣೆ ಮರದ ಸಸ್ಯಂತೆ ಇರ್ತಾರೆ. ಯಾವುದಕ್ಕೂ ಭಯಪಡೋದಿಲ್ಲ, ಯಾವುದಕ್ಕೆ ಹಿಂಜರಿಯುವುದಿಲ್ಲ, ಯಾವ ಸಮಸ್ಯೆ ಕೂಡ ಅವರು ಹಿಂಜರಿದು ಅವರ ನಂಬಿಕೆಯನ್ನು ಕುಗ್ಗಿಸಿಕೊಳ್ಳುವುದಿಲ್ಲ. ಯಾವ ದೇವಸ್ಥಾನದಲ್ಲಿ ಇರುವುದಿಲ್ಲವೋ, ಆತನ ಮಂದಿರದಲ್ಲಿ ಧ್ಯಾನ, ಆತನ ಸನ್ನಿಧಿಯಲ್ಲಿ ಯಾರು ಹೆಚ್ಚಾಗಿ ಧ್ಯಾನಿಸುವುದಿಲ್ಲವೋ, ಕೂಡುವುದಿಲ್ಲವೋ, ಅವರು ಖಂಡಿತವಾಗಲೂ ಭಯಪಡ್ತಾರೆ. ಶಿಷ್ಯರು ಭಯಪಟ್ಟರು, ಅಯ್ಯೋ ನಮ್ಮನ್ನು ರಕ್ಷಿಸುವುದು ಯಾರಂತ ಭಯಪಟ್ಟರು. ಆತನು ಆ ಸಮುದ್ರದ ಮೇಲೆ ರಾತ್ರಿ ನಡ್ಕೊಂಡು ಬರಬೇಕಾದಾಗ ಭಯಪಟ್ಟರು, ಕೂಗಿಕೊಂಡು ಭಯಪಟ್ಟರಂತೆ. ಯೇಸು ಹೇಳ್ತಾನೆ, ಧೈರ್ಯದಿಂದಿರಿ, ಹಂಚ್ಕೋಬೇಡಿ, ಭಯಪಡಬೇಡಿ, ನಾನೇ ಎಂಬುದಾಗಿ. ಇವತ್ತು ಯೇಸು ಸ್ವಾಮಿ ಹೇಳ್ತಾನೆ, ಇವತ್ತು ಯಾರೆಲ್ಲ ಭಯಪಡ್ತಾ ಇದ್ರು ನಿಮ್ಮ ಜೀವನಕ್ಕಾಗಿ, ನಿಮ್ಮ ಕುಟುಂಬದಲ್ಲಿ ಯಾವುದೋ ಒಂದು ಸಮಸ್ಯೆ, ಯಾವುದೋ ಒಂದು ಹಿಕ್ಕಟ್ಟು, ಯಾವುದೋ ಒಂದು ಸಮಸ್ಯೆ ಬಂದು ನಿಮ್ಮನ್ನು ಅಲ್ಲಾಡಿಸ್ತಿರ್ಬೋದು. ಬಹುಶಃ ನೀವು ನಿಮ್ಮ ಸಮಸ್ಯೆ, ಆ ಸಮಸ್ಯೆನ ನೋಡಿ ನಿಮ್ಮ ಕುಟುಂಬ ತಲ್ಲಣ್ಣ ಹಾಕ್ತಿರ್ಬೋದು, ಆ ಸಮಸ್ಯೆಗೆ ಸಿಕ್ಕಾಕೊಂಡು ನೀವು ಒದ್ದಾಡ್ತಿರ್ಬೋದು. ದೇವರು ಹೇಳ್ತಾನೆ, ಇವತ್ತು ದೇವರು ನಿಮ್ಮ ಕುಟುಂಬಗಳಿಗೆ ಹೇಳ್ತಾನೆ, ಆಂಡಲ್ ಮುಖಾಂತರ ವಾಕ್ಯವನ್ನು ಕೇಳುವಂತ ನಿಮ್ಮನ್ನು ದೇವರು ಹೇಳ್ತಾನೆ, ಭಯಪಡಬೇಡಿ, ಯೇಸು ಹೇಳ್ತಾನೆ ನಾನಿದ್ದೇನೆ ಎಂಬುದಾಗಿ. ಯೇಸು ಸವಿತಾನೆ, ಆತನು ನಿನಗೆ ಬೆಳಕಾಗಿರ್ತಾನೆ, ನಿನಗೆ ಮಾರ್ಗದರ್ಶನ ಕೊಡ್ತಾನೆ, ಆತನು ಬೆಳಕು ಕೊಟ್ಟು ನಿನ್ನ ಮುಂದಕ್ಕೆ ನಡೆಸ್ತಾನೆ. ನೀನು ಭಯಪಡಬೇಡ, ಆತನಲ್ಲಿ ಭರವಸೆಯಿಂದಿರೋಣ. ಆತನ ಸಂಘದಲ್ಲಿ ದಾವೀದನು ಹೇಳುವಾಗೆ ಆತನ ಮಂದಿರದಲ್ಲಿ ವಾಸಿಸಿ ನಾವು ಜೀವಿಸೋಣ. ಖಂಡಿತವಾಗ್ಲೂ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಪ್ರಿಯರೇ. ಈ ವಾಕ್ಯವನ್ನು ಕೇಳುತ್ತಾ ನೀವೆಲ್ಲರೂ ಹಾಗೆ ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಹೇಳೋಣ, ದಾವೀದನಾಗಿ ಆ ಕೀರ್ತನೆಯಲ್ಲಿ, ದಾವೀದನ 27ನೇ ಕೀರ್ತನೆ 1ರಿಂದ 4ನೇ ವರ್ಷದಲ್ಲಿ ದಾವೀದನು ಹೇಳುವಾಗ ಹೇಳೋಣ, ಸ್ವಾಮಿ ಯೆಹೋವನು ನನಗೆ ಬೆಳಕಾಗಿದ್ದಾನೆ, ನನಗೆ ರಕ್ಷಕನಾಗಿದ್ದಾನೆ, ನಾನು ಭಯಪಡುವುದಿಲ್ಲ. ಯೆಹೋವನು ನನ್ನ ಪ್ರಾಣದ ಆಧಾರವಾಗಿದ್ದಾನೆ, ನಾನು ಯಾರಿಗೂ ಹೆದರುವುದಿಲ್ಲ. ನನ್ನನ್ನು ಬಾಧಿಸುತ್ತಿರುವ ಯಾವ ದುರ್ವೈರಿಗಳು, ಯಾವ ಶತ್ರು ಕೂಡ ನನ್ನನ್ನು ನುಂಗು ಬಿಡಬೇಕಂತ ಬಂದರೂ ಕೂಡ ಅವರೇ ನೆಲಕ್ಕೆ ಬಿದ್ದು ಹೋಗ್ತಾರೆ, ಅವರೇ ಸೋತು ಹೋಗ್ತಾರೆ. ದಂಡು ಇಳಿದು ಬಂದರೂ ಕೂಡ, ಯಾವ ಶತ್ರುಗಳು ನನಗೆ ದಂಡು ಇಳಿದು ಬಂದರೂ ಕೂಡ ನನಗೆ ಭಯ ಇಲ್ಲ. ಚದುರಂಗ ಬಲವು ಯುದ್ಧ ಶಾಂತವಾಗಿ ನಿಂತರೂ ಕೂಡ ನಾನು ಭರವಸೆ ಉಳ್ಳವನಾಗಿರ್ತೀನಿ. ಯೇಸು ಹೇಳ್ತಾನೆ, ನಾನಿದ್ದೀನಿ, ಆ ಚದುರಂಗ ಬಲವನ್ನು ಚದುರಿಸ್ತೀನಿ, ಆ ಸಮಸ್ಯೆಯನ್ನು ಚದುರಿಸಿ ನಿಮಗೆ ಶಾಂತಿಯನ್ನು, ನಿಮ್ಮ ಜೀವನದಲ್ಲಿ ಆರೋಗ್ಯ, ಸಮಾಧಾನ, ಆಶೀರ್ವಾದ ನಾನು ಕೊಡ್ತೇನೆ ಅಂತ ದೇವರು ಹೇಳ್ತಾನೆ ಪ್ರಿಯರೇ. ಇವತ್ತು ಹಾಗೆ ನಾವು ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಂಬಿಕೆಟ್ಟವರಾಗಿ ನಿಮ್ಮ ಮನೆಗಳಲ್ಲಿ ನೀವು ಹಾಗೆ ಕಣ್ಮುಚ್ಚಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡಿ, ಯೇಸು ನಿನ್ನ ಕರ್ತನೆ, ನಿನ್ನ ಸಹಾಯ, ನಿನ್ನ ಬೆಳಕು, ನಿನ್ನೆ ನನಗೆ ರಕ್ಷಕನಾಗಿ, ನೀ ನನಗೆ ಬೆಳಕಾಗಿರು, ನನ್ನ ಕುಟುಂಬಕ್ಕೆ ಬೆಳಕಾಗಿರು, ನನ್ನ ಬದುಕಿಗೆ ಬೆಳಕಾಗಿರು, ನಾನು ಹೋಗುವಂತ ಕೆಲಸಗಳಿಗೆ ನನಗೆ ಬೆಳಕಾಗಿ, ರಕ್ಷಕನಾಗಿ ನನ್ನ ನಡೆಸಂತ ನೀವು ಹೇಳಿ, ಖಂಡಿತ ದೇವರು ನನ್ನ ಆಶೀರ್ವಾದ ಮಾಡ್ತಾನೆ. ನಿಮ್ಮ ಸಂಗಡ ದೇವರು ಇರ್ತಾನೆ. ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಹಾಗೆ ಕಣ್ಮುಚ್ಚಿ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ದೇವರ ಮಕ್ಕಳೇ, ಸ್ತೋತ್ರ ದೇವರೇ, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ, ಸ್ತೋತ್ರಂ, 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 ಸ್ತೋತ್ರಂ. ಹಾಲೆಲೂಯ, ಸ್ತೋತ್ರ ಯೇಸುವೇ, ಹಾಲೆಲೂಯ, ಹಾಲೆಲೂಯ. ಹಾಗೆ ನಾವು ಪ್ರಾರ್ಥನೆ ಮಾಡ್ತಾ ಇರೋಣ. ಹಾಲೆಲೂಯ. ಊರಿನ ಬೆಳಕು, ನನ್ನ ರಕ್ಷಕನಿಗೆ ಸ್ತೋತ್ರ. ಹಾಲೆಲೂಯ. ನಿನ್ನ ವಾಕ್ಯದ ಆಧಾರದ ಮೇಲೆ ಸ್ತೋತ್ರ, ನಿನ್ನ ವಾಕ್ಯದ ಆಧಾರದ ಮೇಲೆ ಸ್ತೋತ್ರ ಮಾಡ್ತೀಯ. ಯೇಸುವಿಗೆ ಸ್ತೋತ್ರ, ವಿಮೋಚಕನಿಗೆ ಸ್ತೋತ್ರ. ಹಾಲೆಲೂಯ. ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು. ನೀನೇ ಶರಣ, ನನ್ನ ಸ್ತುತಿಗೆ
ಪ್ರಾರ್ಥನೆ ಕೇಳಿ ವೈರಿಗಳ ಚದುರಿಸಿದೆ, ನಿನಗೆ ಆರಾಧನೆ. ನನಗಾಗಿ ಯುದ್ಧವ ಮಾಡಿ ಜಯಿಸಿದಾತನೇ, ನಿನಗೆ ಆರಾಧನೆ. ನನ್ನ ಪ್ರಾರ್ಥನೆ ಕೇಳಿ ವೈರಿಗಳ ಚದುರಿಸಿದೆ, ನಿನಗೆ ಆರಾಧನೆ. ನನ್ನ ಬಾಳಿಗೆ ಬೆಳಕು ನೀ, ನಿನ್ನನ್ನೇ ನನ್ನ ಕೈ ಬಿಡದೆ ಕಾಯುವಾಗೆ. ನನ್ನ ಬಾಳಿಗೆ ಬೆಳಕು ನೀ, ನನ್ನ ಜೊತೆಯಲ್ಲಿ ನಡೆಯುವೆ. ನನ್ನನ್ನು ಕೈ ಬಿಡದೆ ಕಾಯುವಾಗೆ. ಆರಾಧನೆ ಆರಾಧನೆ ಜೀವಂತ ಕಾಲವೆಲ್ಲ ಮಾಡಿ ಆರಾಧನೆ. ನೀನೇ ಶರೀರ ನಿನ್ನ ನಾಮಕ್ಕೆ ಯೋಗ್ಯವತ ಆರಾಧನೆ ಮಾಡುವುದು. ನೀನೇ ಶರೀರ ನಿನ್ನ ನಾಮಕ್ಕೆ ಯೋಗ್ಯವತ ಆರಾಧನೆ ಮಾಡುವೆನು. ನಿನಗೆ ಆರಾಧನೆ, ನಿನಗೆ ಆರಾಧನೆ. ಜೀವಂತ್ಯ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ಎಲ್ಲರೂ ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಜೀವಂತ್ಯ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ. ಮಹೋನ್ನತನ ಉನ್ನತನಾಗಿರುವ ದೇವ ನಿಮಗೆ ಸ್ತೋತ್ರ. ಇಲ್ಲಿವರೆಗೂ ನಿನ್ನ ವಾಕ್ಯನ ಕೇಳಿರುವಂತ ಈ ಆನ್ಲೈನ್ ಮುಖಾಂತರವಾಗಿ ಯಾರೆಲ್ಲ ವಾಕ್ಯವನ್ನು ಆಲಿಸಿದ್ದಾರೋ, ಸ್ವಾಮಿ ಕೇಳಿದ್ದಾರೋ, ಅವರ ಕುಟುಂಬಗಳಿಗೆ ನೀನೇ ಅಭಯವನ್ನು ಕೊಟ್ಟು ಆಧಾರವನ್ನು ಕೊಟ್ಟು ನಿನ್ನ ಬೆಳಕಾಗಿ ರಕ್ಷಕನಾಗಿ ನಮ್ಮ ಮನೆಗಳಲ್ಲಿ ಮುಂದೆ ನಡೆಸಬೇಕೆಂದು ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಭೀತಿಯಿಂದ, ಎಲ್ಲ ಭಯದಿಂದ, ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡಬೇಕೆಂದು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ದೇವರೇ, ನಾವು ಹೇಳುವಾಗ ನಿನ್ನ ಸನ್ನಿಧಿಯಲ್ಲಿ ನಾವು ಕೂತ್ಕೊಂಡು ನಿನ್ನ ಆಲಯದಲ್ಲಿ, ನಿನ್ನ ಮಂದಿರದಲ್ಲಿ ನಾವು ಧ್ಯಾನ ಮಾಡುತ್ತಾ ನಿನ್ನನ್ನೇ ಎದುರು ನೋಡುತ್ತಾ ನಿನ್ನ ಪ್ರಸನ್ನತೆಯನ್ನ ನಾವು ಬಯಸುವುದಾಗುವಂತೆ ಸಹಾಯ ಮಾಡುತ್ತೇವೆ. ಈ ವಾಕ್ಯದ ಮುಖಾಂತರವಾಗಿ ನಮ್ಮೆಲ್ಲರನ್ನು ಬಲಪಡಿಸಲಿಕ್ಕಾಗಿ ಸ್ತೋತ್ರ. ಪ್ರತಿಯೊಂದು ಕುಟುಂಬಗಳನ್ನು ಮುಟ್ಟಿಸುವ ಬಿಡುಗಡೆ ಕೊಡಬೇಕಂತ ನಾವು ಪ್ರಾರ್ಥಿಸ್ತೇವೆ. ನೀನೇ ನಮಗೆ ಸಹಾಯಕರು, ನೀನೇ ನಮಗೆ ಬೆಳಕು, ನೀನೇ ನಮಗೆ ರಕ್ಷಕನಾಗಿದೆಯ ಸ್ತೋತ್ರ ಮಾಡ್ತೇವೆ. ನಾವು ಭರವಸೆಯುಳ್ಳವರಾಗುತ್ತೇವೆ. ಯಾವ ಕೆಟ್ಟ ಸ್ತುತಿಯೂ ಕೂಡ ನಾವು ಭಯಪಡುವುದಿಲ್ಲ ಸ್ವಾಮಿ, ಏಕೆಂದರೆ ನೀನೇ ನಮಗೆ ಬೆಳಕು, ರಕ್ಷಕನಾಗಿದೆಯಾ. ನಮ್ಮ ಪ್ರಾಣವನ್ನು ಕಾಯುವ ದೇವರಾಗಿದೆ ಸ್ವಾಮಿ. ನಮ್ಮ ಪ್ರಾಣಕ್ಕೆ ಆಧಾರವು ಯೆಹೋವನೇ ನೀನೇ ಆಗಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಎಲ್ಲ ಮಹಿಮೆಗೆ ಸಲ್ಲಿಸ್ತೇವೆ, ಘನತೆ ನಿನಗೆ ಸಲ್ಲಿಸ್ತೇವೆ. ಸಮಸ್ತವನ್ನು ಕನ್ನಡದಲ್ಲಿ ಸಮರ್ಪಣೆ ಮಾಡುತ್ತಾ ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸ ಈ ಆನ್ಲೈನ್ ಮುಖಾಂತರವಾಗಿ, ಲೈವ್ ಪ್ರೋಗ್ರಾಮ್ ಮುಖಾಂತರವಾಗಿ ನೋಡ್ತಿರೋದು ಎಲ್ಲರೊಂದಿಗೂ, ನಮ್ಮೊಂದಿಗೂ, ಸಕಲ ಪರಿಶುದ್ಧರೊಂದಿಗೂ ಸದಾ ಕಾಲ ನಮ್ಮೆಲ್ಲರ ಸಂಗಡಿದ್ದು ಕಾದು ಕಾಪಾಡಿ ನಡೆಸಲಿ. ಆಮೆನ್, ಆಮೆನ್. Praise the Lord. God bless you.